खमाल नगर पुलिस थाना अपराध संख्या 22/2026 सधारा 305 331 4 बीएनएस के तहत मामला दर्ज किया गया है। तारीख 10 मार्च 2026 को शिकायतकर्ता श्री राजकुमार नाम परिवर्तित निवासी ने बताया कि 9 मार्च 2026 सुबह 9 बजे से 10 मार्च 2026 सुबह 6 बजे के बीच अज्ञात आरोपियों ने उनके घर में घुसकर सोने चांदी के आभूषण और नकदी चोरी कर ली। चोरी हुए सामान में लगभग 320 ग्राम सोने के आभूषण, 690 ग्राम चांदी के आभूषण, 5,000 रुपए नकद, कुल अनुमानित कीमत लगभग 31,87,500 रुपए बताई गई है। घटना की सूचना मिलते ही कामल नगर पुलिस ने मामला दर्ज कर जांच शुरू की। पुलिस अधीक्षक के निर्देशानुसार विशेष टीम गठित कर कार्रवाई की गई। जांच के दौरान संदिग्धों की पहचान कर उन्हें हिरासत में लिया गया। पूछताछ के दौरान आरोपियों ने चोरी की वारदात कबूल की। उनके पास से चोरी किया गया माल बरामद किया गया, जिसमें 320 ग्राम सोना, लगभग 25,60,000 रुपए, 690 ग्राम चांदी, लगभग 1,72,500 रुपए, 5,000 रुपए नकद, कुल बरामदगी लगभग 31,87,500 रुपए की हुई है। आरोपियों को न्यायालय में पेश किया गया है और आगे की कार्रवाई जारी है। 10ನೇ ತಾರೀಕು ಕಮಲ್ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಎಪಿಎಂಸಿ ಮಾರ್ಕೆಟ್ ಹತ್ತಿರ ಇರುವ ಒಂದು ರಾಜ್ಕುಮಾರ್ ಅನ್ನುವ ಒಂದು ಮನೆಯಲ್ಲಿ ನೈಟ್ ಕಳ್ಳತನ ಆಗಿದೆ. ಸುಮಾರು 320 ಗ್ರಾಮ್ ಗೋಲ್ಡ್ ಪ್ಲಸ್ 690 ಗ್ರಾಮ್ ಬೆಳ್ಳಿ ಪ್ಲಸ್ 1 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಅವರು ಕದ್ದುಕೊಂಡು ಪರಾರಿಯಾಗಿದ್ದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ತಕ್ಷಣ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡಿದ್ದೇವೆ. ನಾವು ತನಿಖೆ ಮಾಡುವಾಗ ನಮ್ಮ ಎ ಕಮಾಂಡ್ ಸೆಂಟರ್ ಮುಖಾಂತರ ಆ ಟೈಮಲ್ಲಿ ಅಲ್ಲಿ ಓಡಾಡಿದ ವೆಹಿಕಲ್ಸು ಡೀಟೇಲ್ಸ್ ನಾವು ಪತ್ತೆ ಮಾಡಿ ಆರೋಪಿಗಳ ಗುರುತು ಪತ್ತೆ ಹಿಡಿದು ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿಂದ 3 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿ ಅವರ ಕಡೆಯಿಂದ 100% ರಿಕವರಿ ಮಾಡಿ 320 ಗ್ರಾಮ್ ಗೋಲ್ಡು, 690 ಗ್ರಾಮ್ ಬೆಳ್ಳಿ ಎಲ್ಲ ನಾವು ರಿಕವರಿ ಮಾಡಿದ್ದು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಆ್ಯಂಡ್ 1 ಲಕ್ಷ ರೂಪಾಯಿ ದುಡ್ಡಿನಲ್ಲಿ 5,000 ರಿಕವರಿ ಮಾಡಿ ಮಿಕ್ಕಿದ ಎಲ್ಲ ದುಡ್ಡನ್ನು ಅವರು ಖರ್ಚು ಮಾಡಿದ್ದಾರೆ ಅಂತ ಗೊತ್ತಾಯಿತು ನಮಗೆ. ಅವರ ಕೃತ್ಯಕ್ಕೆ ಉಪಯೋಗಿಸಿರುವ ಕಾರನ್ನು ಕೂಡ ನಾವು ಜಪ್ತು ಮಾಡಿದ್ದೇವೆ. ಒಟ್ಟಿನಲ್ಲಿ 28,32,500 ರೂಪಾಯಿ ಮೌಲ್ಯದ ಪ್ರಾಪರ್ಟಿಯನ್ನು ಅವರು ಕದ್ದಿದ್ದಾರೆ. 27,31,000 ಸುಮಾರು ನಾವು ರಿಕವರಿ ಮಾಡಿದ್ದೇವೆ. ಆ್ಯಂಡ್ 4,05,000 ಬೆಲೆ ಬಾಳುವ ಒಂದು ಕಾರನ್ನು ಕೂಡ ನಾವು ಜಪ್ತಿ ಮಾಡಿ 3 ಜನರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇವರು ಈ ಹಿಂದೆ ಕೂಡ ಮಹಾರಾಷ್ಟ್ರದಲ್ಲಿ ಕೆಲವು ಕಳ್ಳತನಗಳು ಮಾಡಿದ್ದಾಗಿ ನಮಗೆ ಗೊತ್ತಾಯಿತು. ಸೊ ಈ ಪ್ರಕರಣದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದ ನಮ್ಮ ಕಮಲ್ ನಗರ್ ಸ್ಟಾಫ್ಗೂ, ಬಾಲ್ಕಿ ಸ್ಟಾಫ್ಗೂ ಆ್ಯಂಡ್ ಹೆಡ್ ಕ್ವಾರ್ಟರ್ಸ್ ಸ್ಟಾಫ್ಗೆ ಎಲ್ಲರಿಗೂ ಕೂಡ ನಾನು ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಿನ್ನೆ ನೈಟು ಮನ್ನಳ್ಳಿದಲ್ಲಿ ಬಂಗೂರು ಬಾರ್ಡರ್ ಕಡೆ ನಮ್ಮ ಖಚಿತ ಮಾಹಿತಿ ಮೇರೆಗೆ ನಮ್ಮ ಮನ್ನಳ್ಳಿ ಪೊಲೀಸರು ಪ್ಲಸ್ ನಮ್ಮ ಡಿ